ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವೃಶ್ಚಿಕ ರಾಶಿ ಅಕ್ಟೋಬರ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ವೃಶ್ಚಿಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಕಾರ್ತಿಕ ಮಾಸ 8-10-2025 5 ನವೆಂಬರ್ 2025 ಕಾರ್ತಿಕ ಮಾಸ. ಕಾರ್ತಿಕ ಮಾಸ ಅಂದ್ರೇನೆ ಪುರುಷೋತ್ತಮ ಮಾಸ. ಶ್ರೀರಾಮ ಯಾರು? ಪುರುಷೋತ್ತಮ, ಪುರುಷರಲ್ಲೇ ಉತ್ತಮ. ಅಂದ್ರೆ ನಾವೇನಾದ್ರೂ ಒಂದು ಕರ್ಮಗಳನ್ನ, ಶುಭ ಒಳ್ಳೆ ಶಕ್ತಿಯನ್ನ ನಾವು ಪ್ರಯತ್ನ ಪಟ್ಟಾಗ ನಮ್ಗೆ ಫಲ ಪ್ರಾಪ್ತಿಯಾಗತ್ತೆ. ಈ ಕಾರ್ತಿಕ ಮಾಸದಲ್ಲಿ ನಾವು ಭಾಗ್ಯವನ್ನ ಮಾಡ್ಕೊಳ್ಳುವಂತಹ ಮಾಸ. ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಇಬ್ರು ಕೂಡ ಜೊತೆಯಲ್ಲಿರ್ತಾರೆ. ದೀಪಾರಾಧನೆ ಮಾಡೋದು ಬಹಳ ಇಂಪಾರ್ಟೆಂಟು. ಕಾರ್ತಿಕ ಸೋಮವಾರ ಆಗಿರ್ಬೋದು, ಕಾರ್ತಿಕ ಏಕಾದಶಿ ಆಗಿರ್ಬೋದು, ಕಾರ್ತಿಕ ಪೌರ್ಣಿಮೆ ದಿನ ಉಪವಾಸ ಪೂಜೆಗಳನ್ನ ನೀವು ಮಾಡಿದ್ರೆ ನಿಮ್ಗೆ ಸಂಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ. ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಯಾರು ಕೂಡ ಮಿಸ್ ಮಾಡದೆ ರುದ್ರಾಭಿಷೇಕ, ಬಿಲ್ವ ಪೂಜೆ, ಇನ್ನ ವಿಷ್ಣು ಭಕ್ತರು ವಿಷ್ಣು ಸಹಸ್ರನಾಮವನ್ನ ಪಠಿಸುವುದು ಬಹಳ ಉತ್ತಮ. ಕಾರ್ತಿಕ ಪೌರ್ಣಿಮೆ ದಿನ ಉಪವಾಸ ಮಾಡೋದನ್ನ ಮತ್ತು ಸಾತ್ವಿಕ ಆಹಾರಗಳನ್ನ ಈ ಮಾಸದಲ್ಲಿ ಸ್ವೀಕಾರ ಮಾಡಬೇಕು. ಅಕ್ಕಿ, ಬೆಲ್ಲ, ಹಣ್ಣು, ಹಾಲಿನ ರೂಪದಲ್ಲಿ ಗಾಯತ್ರಿ ಜಪ ಮಾಡುವಂತಹ ಬ್ರಾಹ್ಮಣನಿಗೆ ನೀವು ದಾನವನ್ನ ನೀವು ಕೊಡಬೇಕಾಗತ್ತೆ. ಆಗ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಈ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ದಿನಗಳು ಅಂದ್ರೆ 1ನೇ ತಾರೀಕು 1-10-2025 ಬುಧವಾರ ಮಹಾನವಮಿ, ಆಯುಧ ಪೂಜೆ. 2-10-2025 ಗುರುವಾರ ವಿಜಯದಶಮಿ. ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. 6-10-2025 ಸೋಮವಾರ ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ವ್ರತ. 9-10-2025 ಗುರುವಾರ ನೋಟ್ ಮಾಡ್ಕೊಳ್ಳಿ, ಹಾಸನಾಂಬ ದರ್ಶನ ಆರಂಭ ಆಗುತ್ತೆ. 19-10-2025 ಭಾನುವಾರ ಹಗಲು ನೀರು ತುಂಬುವ ಹಬ್ಬ, ರಾತ್ರಿ ನರಕ ಚತುರ್ದಶಿ. 20-10-2025 ಸೋಮವಾರ ನರಕ ಚತುರ್ದಶಿ, ಕೇದಾರೇಶ್ವರ ವ್ರತ, ಧನಲಕ್ಷ್ಮಿ ಪೂಜೆ ಇರುತ್ತೆ. 21-10-2025 ಮಂಗಳವಾರ ಬಲೀಂದ್ರ ಪೂಜೆ. ನರಕ ಚತುರ್ದಶಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಶ್ರೀಕೃಷ್ಣ ನರಕಾಸುರನನ್ನ ಸಂಹಾರ ಮಾಡಿದಂತಹ ದಿನ ನರಕ ಚತುರ್ದಶಿ. ಈ ದಿನ ಅಭ್ಯುಂಜನ ಸ್ನಾನ, ಯಮತರ್ಪಣಗಳನ್ನ ಮಾಡುವಂಥದ್ದು ರೂಢಿಯಲ್ಲಿದೆ. ಧನಲಕ್ಷ್ಮಿ ಪೂಜೆ, ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯೋ ಅಂತವರೆಲ್ಲ ಸಕಲೈಶ್ವರ್ಯ ಸಂಪತ್ತಿಗಾಗಿ ಆಶೂಜ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಸಾಯಂಕಾಲದಲ್ಲಿ ಧನಲಕ್ಷ್ಮಿ ಪೂಜೆಯನ್ನ ನೀವು ಆಚರಣೆ ಮಾಡೋದ್ರಿಂದ ಲಕ್ಷ್ಮಿ ಒಲಿತಾಳೆ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಇನ್ನು ಬಲೀಂದ್ರ ಪೂಜೆ ಅಂದ್ರೆ ಕಾರ್ತಿಕ ಮಾಸ ಶುಕ್ಲ ಪಕ್ಷ ಪಾಡ್ಯಮಿ ಸಾಯಾನ್ನ ದಿನ ಬಲೀಂದ್ರ ಪೂಜೆ ಆಚರಣೆ ಮಾಡಲಾಗುತ್ತೆ. ಈ ದಿನ ಬಲೀಂದ್ರ ಪೂಜೆ ಮಾಡಿ ದೀಪ ಹಚ್ಚಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ಲಿ. ಯಾಕಂದ್ರೆ ಲಕ್ಷ್ಮಿ ಚಂಚಲೆ, ಹೊರಟೋಗ್ಬೋದು, ಅದಕ್ಕೆ ಮಾಯೆ ಅಂತೀವಿ. ಅದಕ್ಕೆ ಹಣನೂ ನಮಗೆ ಬಹಳ ಮುಖ್ಯ ಆಗಿರೋದ್ರಿಂದ ನಮ್ಮ ಮನೇಲೇ ನೆಲೆಸ್ಲಿ ಅಂತ ಪೂಜೆ ಮಾಡಿ ಗೋ ಪೂಜೆಗಳನ್ನ ಮಾಡುವಂಥದ್ದು ಕೂಡ ಪದ್ಧತಿಯಲ್ಲಿದೆ. ಇನ್ನು 22-10-2025 ಬುಧವಾರ ದೀಪಾವಳಿ ಹಬ್ಬ. ಎಲ್ಲರಿಗೂ ಕೂಡ ದಸರಾ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 23-10-2025 ನೋಟ್ ಮಾಡ್ಕೊಳ್ಳಿ, ಗುರುವಾರ ಹಾಸನಾಂಬ ದೇವಾಲಯ ಬಾಗಿಲನ್ನ ಹಾಕ್ತಾರೆ. ಈಗ ವೃಶ್ಚಿಕ ರಾಶಿ ಜಾತಕರ ಭವಿಷ್ಯ ಹೇಗಿದೆ? ಈ ತಿಂಗಳಲ್ಲಿ ಒಟ್ಟು 5 ಗ್ರಹಗಳ ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮ್ಗೇನು ಫಲಾನುಫಲ ಪ್ರಾಪ್ತಿಯಾಗತ್ತೆ. ನಿಮ್ಮ ರಾಶಿಗೆ ಸಪ್ತಮಾಧಿಪತಿಯಾದಂತ ಶುಕ್ರ ಲಾಭ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾರಾದ್ರೂ ಒಬ್ಬ ಮುಖ್ಯವಾದಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆಮೇಲೆ 9-10-2025 ಶುಕ್ರ ರಾಶಿ ಪರಿವರ್ತನೆ, 2-10-2025 ಬುಧ ರಾಶಿ ಪರಿವರ್ತನೆ, ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ. ಶುಕ್ರ ಬಲಹೀನ ಆಗ್ಬಿಡ್ತಾನಲ್ವಾ, ಫಲ ಕೊಡಲ್ಲ ಅಂದ್ರೂ ಕೂಡ ಲಾಭ ಭಾವದಲ್ಲಿ ಫಲವನ್ನ ಕೊಡ್ತಾನೆ. ಬುಧ ಉಚ್ಚ ಸ್ಥಾನದಿಂದ
ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ 2ನೇ ತಾರೀಕು ರಾಶಿ ಪರಿವರ್ತನೆ ಆಗ್ತಾನೆ. 17ನೇ ತಾರೀಕು ಅಕ್ಟೋಬರ್ 2025 ಸೂರ್ಯ ಕೂಡ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ. 18-10-2025 ದೇವಗುರು ಬೃಹಸ್ಪತಿ ನಿಮಗೆ ಗುರುಬಲವನ್ನ ಕೊಡ್ತಾನೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಗುರು ಅತಿಚಾರಿಯಾಗಿರೋದ್ರಿಂದ 3 ರಾಶಿಯನ್ನ ಒಂದೇ ವರ್ಷದಲ್ಲಿ ಸಂಚಾರ ಆಗ್ತಾನೆ. ಗುರು ಯೂಶುವಲ್ ಆಗಿ 1 ವರ್ಷಕ್ಕೆ 1 ರಾಶಿಯಿಂದ ಮತ್ತೊಂದು ರಾಶಿ ಪರಿವರ್ತನೆ ಆಗ್ಬೇಕು. ಈ ವರ್ಷದಲ್ಲಿ ಗುರು ವೃಷಭ ರಾಶಿ, ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ತಾನೆ. ಈ ಅತಿಚಾರಿ ಗುರು ಸಂಚಾರ ಫಲವನ್ನು ನಿಮ್ಗಾಗ್ಲೇ ತಿಳಿಸಿದೀನಿ. ಯುದ್ಧದ ಭೀತಿ, ಭಾರತ ಪಾಕಿಸ್ತಾನ ಯುದ್ಧ ಆಗೋಕ್ಕಿಂತ ಮುಂಚೆನೆ ಹೇಳಿದ್ದೆ. 1 ದಿನ 2 ದಿನ ಯುದ್ಧ ಆಯ್ತು. ಮಿಡಲ್ ಈಸ್ಟ್ ಅಲ್ಲಿ ಯುದ್ಧಗಳು, ಆಮೇಲೆ ಯುಕ್ರೇನ್ ಯುದ್ಧಗಳು, ಯುಕ್ರೇನ್ ಮತ್ತು ರಷ್ಯಾ ಯುದ್ಧ, ಮತ್ತೆ ಟ್ರೇಡ್ ವಾರ್, ಇವೆಲ್ಲ ಕೂಡ ನಡೀತಾ ಇರೋದೆ. ಇದೆಲ್ಲ ಗುರು ಅತಿಚಾರಿ ಆದಾಗ ಇವೆಲ್ಲ ಕೂಡ ನಡೆಯುತ್ತೆ. ಹಾಗಾದ್ರೆ ವೃಶ್ಚಿಕ ರಾಶಿಯವ್ರಿಗೆ ಏನು ಫಲಾನುಫಲ? ನಮಗೆ ವಿಶ್ವದ ಬೇಡ, ನಮ್ಮ ರಾಶಿಗೆ ಏನಾಗುತ್ತೆ ಅದು ಹೇಳಿ ಗುರುಜಿ ಅಂದಾಗ, ನಿಮಗೆ ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಏಕಾದಶ ಭಾವ ಅಂದಾಗ ನಿಮ್ಮ ಎಲ್ಲ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗುವಂಥದ್ದು. ಶುಕ್ರ ಸಪ್ತಮಾಧಿಪತಿ. ನಿಮ್ಮ ಜೀವನದಲ್ಲಿ ಯಾರು ವ್ಯಕ್ತಿ ಅಥವಾ ಸ್ತ್ರೀ ಜಾತಕರಾಗಿದ್ರೆ ಪುರುಷ ಯಾರು ಪ್ರವೇಶ ಆಗ್ತಾರೋ ಅವರಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗತ್ತೆ. ನೀವು ಲಾಭವನ್ನ ಮಾಡ್ಕೊಂತೀರಿ. ಸುಖ ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಉಲ್ಲಾಸವಾಗಿರ್ತೀರಿ. ಉತ್ತಮವಾದ ಆಹಾರವನ್ನ ಸೇವನೆ ಮಾಡ್ತೀರಿ. ಅನೇಕ ರೀತಿಯಾದಂತಹ ಆದಾಯ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಜಯ ಸಾಧಿಸ್ತೀರಿ. ಉತ್ತಮ ಬೆಂಬಲ, ಕಲೆ ಸಂಗೀತದಲ್ಲೂ ಕೂಡ ಜಯ, ಅಲಂಕಾರ ಸೌಂದರ್ಯ ಸಾಧನ ವಸ್ತು ಮಾರಾಟದಿಂದ ಉತ್ತಮ ಲಾಭ ಆಗುತ್ತೆ. ನೆಮ್ಮದಿ, ಸುಖ, ಗೃಹದಲ್ಲಿ ಸೌಖ್ಯ, ಶಾಂತಿ, ಇದೆಲ್ಲ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುವಂತಹ ಸಮಯ. ಧೈರ್ಯ ಹೆಚ್ಚಾಗುತ್ತೆ. ಚಿಂತೆ ಇಲ್ಲದೆ ಆನಂದದಾಯಕವಾದಂತಹ ಜೀವನವನ್ನ ಈ ತಿಂಗಳು ನೀವು ನಡೆಸ್ತೀರಾ. ಇದೆಲ್ಲ ಶುಕ್ರ ನಿಮಗೆ ಫಲ ಕೊಡ್ತಾನೆ. ಗುರುಜಿ ನೀವ್ ಹೇಳಿ ಸೆಪ್ಟೆಂಬರ್ದೇ ಭವಿಷ್ಯ ನನ್ಗಾಗಿಲ್ಲ, ಅಥವಾ 6 ತಿಂಗಳಿಂದ ನಿಮ್ ವಿಡಿಯೋ ನೋಡ್ತಾ ಇದ್ದೀನಿ ನನ್ಗೇನು ಆಗ್ತಾನೆ ಇಲ್ಲ ಅಂತ ಕೆಲವರು ಕಮೆಂಟ್, ಕೆಲವರು ಗುರುಜಿ ನೀವ್ ಹೇಳಿದ ತರನೇ ಆಗ್ತಾ ಇದೆ ಅಂತ ಕೆಲವರು ಕಮೆಂಟ್, ಅಥವಾ ಕಾಲ್ ಮಾಡಿ ಹೇಳುವಂಥದ್ದು. ಯಾಕೆ ಈ ತರ ಆಗುತ್ತೆ ಅಂದ್ರೆ, ನಿಮ್ಮ ಜನ್ಮ ಜಾತಕ ನನಗೆ ಗೊತ್ತಿಲ್ಲ. ಇದು ಜನರಲ್ ಪ್ರಿಡಿಕ್ಷನ್, ಗೋಚಾರ ಫಲ. ನಿಮ್ಮ ಜನ್ಮ ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ಸರ್ವಾಷ್ಟಕ ವರ್ಗ ಕುಂಡಲಿಗಳಲ್ಲಿ, ಭಿನ್ನಾಷ್ಟಕ ವರ್ಗ ಕುಂಡಲಿಗಳಲ್ಲಿ ಎಷ್ಟೆಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿರಲ್ಲ. ನಿಮಗೆ ಯಾವ್ದು ದಶಾಭುಕ್ತಿ ನಡೀತಿದೆ ಅಂತ ನನಗೆ ಗೊತ್ತಿರಲ್ಲ. ಅವೆಲ್ಲ ನಿಮ್ಮ ಜನ್ಮ ಜಾತಕಗಳನ್ನ ನೀವು ತೋರಿಸಿದಾಗ ಇನ್ನು ಅಕ್ಯುರೇಟ್ ಆಗಿ ನಿಮಗೆ ಪ್ರಿಡಿಕ್ಷನ್ ಅನ್ನ ಹೇಳಕ್ಕೆ ಸಾಧ್ಯ ಆಗತ್ತೆ. ಶುಕ್ರ ಇಷ್ಟೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ. ಹಾಗಾದ್ರೆ ಗುರು ಭಾಗ್ಯ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಗುರು ಭಾಗ್ಯ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸರ್ಕಾರದಿಂದ ಪ್ರಶಂಸೆ ಮತ್ತು ಸನ್ಮಾನಗಳು ಉಂಟಾಗತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಕೈಗೊಳ್ತೀರಿ. ತಂದೆಯಿಂದನೂ ಕೂಡ ಲಾಭ. ನಿಮಗೇನೋ ತಾತ ಇದ್ರೆ ತಾತನಿಂದನೂ ಕೂಡ ಲಾಭ ಉಂಟಾಗತ್ತೆ. ತಂದೆ ತಾಯಿಯ ಬೆಂಬಲದಿಂದ ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗತ್ತೆ. ಹೆಸರುವಾಸಿ ಆಗ್ತೀರಿ ಮತ್ತು ನಿಮ್ಮ ಜನಪ್ರಿಯತೆ ಕೂಡ ಈ ತಿಂಗಳಲ್ಲಿ ಹೆಚ್ಚಾಗುತ್ತೆ. ಇವೆಲ್ಲ ಶುಭ ಫಲಗಳು ವೃಶ್ಚಿಕ ರಾಶಿ ಜಾತಕರಿಗೆ ಉಂಟಾಗುತ್ತೆ. ಹಾಗಾದ್ರೆ ಬುಧ ವ್ಯಯಭಾವ, ಬುಧ ಲಾಭಾಧಿಪತಿ, ಬುಧ ಅಷ್ಟಮಾಧಿಪತಿ. ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನು ಅಶುಭ ಫಲಗಳನ್ನ ಕೊಡ್ತಾನೆ ಅನ್ನೋದನ್ನು ಕೂಡ ತಿಳ್ಕೊಳ್ಳಿ. ಬುಧ ದ್ವಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನಾದ್ರೂ ಅಪವಾದ ಆಗ್ಬೋದು. ಗುಪ್ತ ಶತ್ರುಗಳಿಂದ ಬಹಳ ತೊಂದರೆ, ತೀವ್ರವಾದ ತೊಂದರೆ, ಸಮಸ್ಯೆಗಳನ್ನ ನೀವು ಎದುರಿಸುವ ಸಾಧ್ಯತೆ ಇದೆ. ಕಾಲಿಗೇನಾದ್ರೂ ಗಾಯಗಳಾಗುವಂತಹ ಸಾಧ್ಯತೆ ಇದೆ. ತಪ್ಪಾದ ತಿಳುವಳಿಕೆಯಿಂದ ನೀವು ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ತಪ್ಪಾದ ತಿಳುವಳಿಕೆಯಿಂದ ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳಿದೆ. ಎಚ್ಚರ. ಕೆಲವರು ಮಾನಸಿಕವಾಗಿ ಸಂಕಟ ಪಡುವಂತಹ ಸಾಧ್ಯತೆಗಳು ಕೂಡ ಇದೆ. ಕುಜ ಕೂಡ ವ್ಯಯಭಾವದಲ್ಲಿ ಸಂಚಾರ ಆಗ್ತಾನೆ. ಕುಜ ದ್ವಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮೂಳೆ ಮುರಿಯುವಂಥದ್ದು, ಬೀಳುವುದರಿಂದ ಆಘಾತ ಉಂಟಾಗುವಂಥದ್ದು, ಕಣ್ಣಿನ ತೊಂದರೆ ಉಂಟಾಗುವಂಥದ್ದು,
ಪುರುಷ ಜಾತಕರಾಗಿದ್ರೆ ಗುಪ್ತಾಂಗದಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಸೂರ್ಯ ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶಿಕ್ಷೆ, ದಂಡ, ಫೈನ್ ಕಟ್ಟುವಂತಹ ಸಾಧ್ಯತೆಗಳು, ಸ್ತ್ರೀಯರಿಗೆ ಎಡಗಣ್ಣು ತೊಂದರೆ ಆಗುವಂಥದ್ದು, ಪುರುಷರಿಗೆ ಬಲಗಣ್ಣಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಶುಭ ಮತ್ತು ಅಶುಭ ಫಲಗಳು ಯಾವ ರೀತಿ ನಿಮಗೆ ಪ್ರಾಪ್ತಿಯಾಗುತ್ತೆ ಈ ತಿಂಗಳು ಅನ್ನುವಂಥ ವಿಚಾರ, ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲೂ ಕೂಡ ಆಸಕ್ತಿ ಕಮ್ಮಿ ಆಗುತ್ತೆ. ಇದೆಲ್ಲ ಫಲಾನುಫಲ ನಾನು ತಿಳಿಸಿದ್ದೀನಿ. ನಿಮಗೆ ಗುರುಬಲ ಆರಂಭ ಆಗೋದ್ರಿಂದ ಏನೇನು ಒಳ್ಳೇದಾಗುತ್ತೆ ಅನ್ನೋದು ಕೂಡ ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ನೀವು ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.